ವಿಶ್ವಾಸ ಇದೆ. 10,000ದಲ್ಲಿ 6,500 ಜನರ ಶಿಕ್ಷಕರನ್ನ ಹೆಚ್ಚು ಬರೀ ಈ 7 ಜಿಲ್ಲೆಗೆ ಮಾತ್ರ ಕೊಡ್ತೀವಿ. ಅದನ್ನ 10,000ದಲ್ಲಿ ಈಗ ಬರ್ತಕ್ಕಂಥದ್ರಲ್ಲಿ ಅಲ್ಲಿವರೆಗೂ ಕೂಡ ಅತಿ ಶಿಕ್ಷಕರನ್ನ ನಾವಾಗಲೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕೇಟಿವಿಟಿ. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ಆತ್ಮೀಯರೇ, ಇವತ್ತಿನ ದಿನ ವಿಧಾನಸೌಧ ಕಲಾಪದೊಳಗ 10,000 ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದು ವಿಶೇಷವಾಗಿ ಚರ್ಚೆ ನಡೀತು. ಆ ಚರ್ಚೆಯ ಒಂದು ವಿಡಿಯೋವನ್ನು ಮತ್ತು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ನೀವು PDF ಮುಖಾಂತರ ನೋಡಿದಿರಿ. ಅದನ್ನು ನಾನು ಮತ್ತೊಂದ್ಸಲ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಈ 10,000 ಶಿಕ್ಷಕರ ನೇಮಕಾತಿ ಯಾವ ತಿಂಗಳಲ್ಲಿ ನಡೀತದೆ? ಅದರ ಜೊತೆಗೇನೆ ಈ 10,000ದೊಳಗೆ ಏನಾದರೂ HSTR, GPSTR ಅಂತ ವಿಭಾಗ ಮಾಡ್ತಾರಾ? ಸೊ ಅದರ್ ಥಿಂಗ್ ದ್ಯಾಟ್, ಹಾಗಾದರೆ HK ಭಾಗಕ್ಕೆ ಎಷ್ಟಿರ್ತದೆ ಮತ್ತು ನಾನ್ HK ಭಾಗಕ್ಕೆ ಎಷ್ಟಿರ್ತದೆ? ಇನ್ನು ಪ್ರತಿಯೊಂದು ವಿಷಯಕ್ಕೂ ಎಷ್ಟು ಹುದ್ದೆಗಳು ಬರಬಹುದು ಅಂತ ಎಕ್ಸಾಕ್ಟ್ ಕನ್ಫರ್ಮ್ ಆಗಕ್ಕೆ ಇನ್ನು ಎಷ್ಟು ತಿಂಗಳು ಬೇಕು ಸರ್, ನಾನು ಎಷ್ಟು ತಿಂಗಳೊಳಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದೊಳಗೆ ಹೇಳ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮುಂಬರುವ ಎಲ್ಲ ವಿಡಿಯೋಗಳಿಗೆ ಅಪ್ಡೇಟ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದ್ಮೇಲೆ I have created a Telegram group, so I give you the each and every information about the regarding upcoming examinations, like ಮುಂದೆ ಎಷ್ಟು ದಿನ ಉಳಿತು, upcoming examination days, ಅದ್ರ ಜೊತೆಗೇನೆ ನಿಮಗೆ ಬೇಕಾಗುವಂಥ ಮಟೀರಿಯಲ್ನ ಈ ಒಂದು ಗ್ರೂಪಲ್ಲಿ ಕೊಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಸೊ ನಾನು ಈ ಗ್ರೂಪಿನ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದ್ರ ಜೊತೆಗೇನೆ ನಿಮಗೆ ಅದು ಎಸ್ಪೆಷಲಿ GPSTR ಪರೀಕ್ಷೆಗೆ ಉಪಯೋಗ ಆಗಲಿ ಅಂತ ಪ್ರೀವಿಯಸ್ ಇರೋ ಕ್ವಶನ್ ಪೇಪರ್ಸ್ 2017, 2019 ಮತ್ತು 2022 3 ವರ್ಷಗಳ ಕ್ವಶನ್ ಪೇಪರ್, ಒರಿಜಿನಲ್ ಕ್ವಶನ್ ಪೇಪರ್ PDF ಅನ್ನು ನಾನು ನಿಮಗೆ ಕಳಿಸ್ತೀನಿ. ಅದು ಕೇವಲ 20 ರೂಪಾಯಿದೊಳಗೆ ವಿತ್ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು, ವಿತ್ ಒರಿಜಿನಲ್ ಕೀ ಆನ್ಸರ್ ಗೌರ್ಮೆಂಟ್ ಎಡಿಷನ್. ಬಟ್ ಇದು 2022ರಲ್ಲಿ ಏನು ಪಬ್ಲಿಷ್ ಮಾಡಿರುವಂಥ ಕೀ ಆನ್ಸರ್ ಆಗಿರ್ತದೆ. ಸೊ ಅದನ್ನು ನಿಮಗೆ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ರೀಚ್ ಔಟ್ ಟು ಮೀ. ಸೊ ವೆರಿ ಫಸ್ಟ್ ಥಿಂಗ್ ಏನಂದರೆ 10,000 ಶಿಕ್ಷಕರ ನೇಮಕಾತಿ ಬಗ್ಗೆ ನಾನು ಮಾತಾಡ್ತೀನಿ. ಈಗಾಗಲೇ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು ಹೇಳ್ಬಿಟ್ಟಾರೆ, ನಾವು ವಿಶೇಷವಾಗಿ ಈ ಬಾರಿಯ ಶಿಕ್ಷಕರ ನೇಮಕಾತಿಯಲ್ಲಿ 6,500 ಶಿಕ್ಷಕರನ್ನ, ವಿಶೇಷವಾಗಿ 6,000 ಮೇಲ್ಗಡೆ ಶಿಕ್ಷಕರನ್ನ ನಾವು HK ಭಾಗ ಕೊಡ್ತೀವಿ ಅಂತ. ಇನ್ನು ಉಳಿದಂತಹ 1,500 ಶಿಕ್ಷಕರನ್ನ ನಾವು ನಾನ್ HK ಭಾಗ ಕೊಡ್ತೀವಿ, ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗವನ್ನು ಬಿಟ್ಟು. ಒಟ್ಟಾರೆ ಎಷ್ಟಾಯಿತು? 7,500 ಶಿಕ್ಷಕರಾಯಿತು. ಇನ್ನು ಉಳಿದಿರುವಂತಹದ್ದು 2,500 ಶಿಕ್ಷಕರನ್ನ ಅವರು ಹೈಸ್ಕೂಲ್ ಶಿಕ್ಷಕರನ್ನ ನೇಮಕ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಬಟ್ ಈ ಭಾಗದೊಳಗೆ ಅವರು HK ಅಥವಾ ನಾನ್ HK ಅಂತ ಡಿವೈಡ್ ಮಾಡ್ತಾರ ಅಂತ ಎಕ್ಸಾಕ್ಟ್ ಆಗಿ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ 2,500 ಜನ ಹೈಸ್ಕೂಲ್ ಶಿಕ್ಷಕರನ್ನ ನೇಮಕಾತಿ ಮಾಡುವಂತಹ ವಿಚಾರದಲ್ಲಿದ್ದಾರೆ. ಸೊ ಹಾಗಾದ್ರೆ GPT ಬರೋದಾದ್ರೆ ಒಟ್ಟಾರೆ 7,500 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ. ಸೊ ಇದ್ರ ಬಗ್ಗೆ ಅವರು ಯಾವುದೇ ಕಾರಣಕ್ಕೂ ಇದ್ರೊಳಗೆ PST ಟೀಚರ್, ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಟೀಚರ್ಸ್ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿಲ್ಲ. ಅದನ್ನು ಕೂಡ ಸಮೀಪದೊಳಗೆ ಕೊಡಬೇಕಾಗಿದೆ. ಇನ್ ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, ಯಾವ ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ಬಹುದು ಅನ್ನೋದು ನಿಮ್ದೊಂದು ಸಮಸ್ಯೆ ಎದುರಾಗಿದೆ. ಸೊ ನಾನು ಹೇಳ್ತೀನಿ ಅವರು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳೊಳಗೆ ಡೆಫಿನೆಟ್ ಆಗಿ ಕನ್ಫರ್ಮ್ ಮಾಡ್ತಾರಂತ. ಬಟ್ ಸ್ಟಿಲ್ ವಿ ಹ್ಯಾವ್ ಕೇಸ್ ಪೆಂಡಿಂಗ್ ಇನ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಮುಗಿಬೇಕಂದ್ರೆ ಆಗಸ್ಟ್ ತಿಂಗಳ ಕೊನೆಯ ತಿಂಗಳೊಳಗೆ ಆಗ್ತದೆ, ಕೊನೆಯ ವಾರದೊಳಗೆ ಆಗ್ತದೆ. ಸೊ ದೆನ್ ಅಲ್ಲಿವರೆಗೆ ಒಂದ್ ವೇಳೆ ಏನಾದರೂ ಆಗಸ್ಟ್ ಅದು ಕೇಸ್ ಕ್ಲಾರಿಫಿಕೇಶನ್ ಅಥವಾ ಮುಗಿಲಿಲ್ಲ ಅಂತಂದ್ರೆ, ಸೊ ಇಟ್ ಮೇ ಟೇಕ್ಸ್ ಯು ಅನದರ್ ಇಯರ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ ಆಗಿ ಇಟ್ ಮೀನ್ಸ್ ಜನವರಿ, ಮುಂದಿನ ವರ್ಷದ ಜನವರಿ, ಫೆಬ್ರವರಿ ಕೂಡ ತೆಗೆದುಕೊಂಡು ಹೋಗ್ತದೆ ಅದು ಆ ಒಂದು ಕೇಸ್. ಸೊ ಅದು ಒಂದು ಸಲ ಏನಾದರೂ ಬಗೆ ಹಲ್ಬಿಟ್ರೆ ಸೊ ಈಸಿ ಆಗಿ ಆಗ್ತದೆ. ಸೊ ಅದರ್ ಥಿಂಗ್ ದ್ಯಾಟ್, ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈಗಾಗಲೇ ಮತ್ತೊಂದು ವೇತನ ಆಯೋಗವನ್ನ ಎಸ್ಪೆಷಲಿ ನಮ್ಮ ರಾಜ್ಯ ಸರ್ಕಾರದ ಅನೇಕ ಸರ್ಕಾರಿ ನೌಕರರಿಗೆ ಕೊಟ್ಬಿಟ್ಟಾರೆ. ಸೊ ಇದರಿಂದ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಆರ್ಥಿಕ ಇಲಾಖೆಯಿಂದ ಕಡಿಮೆ ಅವಕಾಶಗಳು ಬೇರೆ ಬೇರೆ ಇಲಾಖೆಗೆ ಹೋಗ್ತಾವ. ಸೊ ಇದರಿಂದ ಕೆಲವೊಂದ್ಸಲ ಲೇಟ್ ಆಗುವಂತಹ ಸಂದರ್ಭ ಕೂಡ ಎದುರಾಗ್ತದೆ. ಫಸ್ಟ್ ಆಫ್ ಆಲ್ HK ವಿಭಾಗದ ಶಿಕ್ಷಕರಿಗೆ, ಎಸ್ಪೆಷಲಿ HK ವಿಭಾಗಕ್ಕೆ ಅವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವ್ರ ಮಾಹಿತಿಯನ್ನು ಕೇಳಿಕೆ ಹೋಗ್ಬಾರ್ದು. ಓಕೆ, ಅನುಮತಿ ಕೊಡ್ರಿ ಅಂತ. ಬಿಕಾಸ್ ಅಷ್ಟು ಪವರ್ಫುಲ್ ಇರ್ತದೆ. ಯಾಕಂದ್ರೆ 371J ಏನ್ ಹೇಳ್ತದೆ ಅಂತಂದ್ರೆ, ಎಸ್ಪೆಷಲಿ ಅಲ್ಲಿರುವಂತಹ ಶಿಕ್ಷಕರ ನೇಮಕಾತಿ ಅಥವಾ ಯಾವುದೇ ನೇಮಕಾತಿ ನಡೆಸಬೇಕಾದ್ರೆ ಆರ್ಥಿಕ ಇಲಾಖೆ ಅನುಮತಿ ಇಲ್ಲದೆ ನೀವು ಕೂಡ ಹೊರಡಿಸಬಹುದು ಅಂತ. ಬಟ್ ಆಸ್ ಪರ್ ದ ಗವರ್ನಮೆಂಟ್ ಕನ್ಸರ್ನ್ ಪ್ರಕಾರ ಒಂದು ಬಾರಿ ಅನುಮತಿಯನ್ನ ಕೇಳಿ ನೇಮಕಾತಿಯನ್ನು ಹೊರಡಿಸ್ಬಿಟ್ರೆ ನಮಗೂ ಕೂಡ ಚೆನ್ನಾಗಿ ಆಗ್ತದೆ ಮತ್ತು ಶಿಕ್ಷಕರು ಕೂಡ ಹೆಲ್ಪ್ ಆಗ್ತದೆ ಅನ್ನೋದು ಸರ್ಕಾರದ ಉದ್ದೇಶವಾಗಿದೆ. ಇದು ಅದರ್ ಥಿಂಗ್ ದಟ್. ಇನ್ನು ಯಾವ ವಿಷಯಕ್ಕೆ ಎಷ್ಟೆಷ್ಟು ಜನ ಶಿಕ್ಷಕರು ಬರ್ಬೋದು ಅಂತ ನಾನು ಹೇಳ್ಬಿಟ್ಟಿನಿ. HK ವಿಭಾಗಕ್ಕೆ ಸುಮಾರು 6,500 ಅಥವಾ 6,000 ಹುದ್ದೆಗಳು ಅಂತ ಹೇಳ್ಬಿಟ್ಟಾರೆ. ಕಂಪಲ್ಸರಿಯಾಗಿ ಇಲ್ಲಿ ಮಾಡ್ತಾರೆ, ಯಾಕಂದ್ರೆ ಈಗಾಗಲೇ ಇಲ್ಲಿಂದ ಬಹಳ ಜನ ಟ್ರಾನ್ಸ್ಫರ್ ತಗೊಂಡ್ಬಿಟ್ಟಾರೆ ನಮ್ಮ ನಾನ್ HK ವಿಭಾಗಕ್ಕೆ. ಹೀಗಾಗಿ ಅಲ್ಲಿ ಸುಮಾರು 19,000 ಹುದ್ದೆಗಳು ಖಾಲಿದಾವಂತ
ಮತ್ತೊಬ್ರು ಸಚಿವರು ಹೇಳಿದ್ರ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಇವ್ರು 6,000 ಮಾತ್ರ HK ವಿಭಾಗಕ್ಕೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಾಮಾನ್ಯವಾಗಿ 250ರಿಂದ 300 ಶಿಕ್ಷಕರು ಬರ್ಬೋದು. ಬಟ್ ಅಷ್ಟು ಏನಾಗ್ತದೆ ಅಂತಂದ್ರೆ ಅಲ್ಲಿ 7 ಜಿಲ್ಲೆಗಳು ಬರ್ತಾವ. 7 ಜಿಲ್ಲೆಯಲ್ಲಿ ಕೂಡ 1,000 ಅಂತಂದು ಅಥವಾ ನಾವು 800 900 ಅಂತ ಹುದ್ದೆಗಳ ಡಿವೈಡ್ ಮಾಡಿದ್ರು ಕೂಡ ಅಲ್ಲಿ ಏನಾಗ್ತದೆ ಒಂದೊಂದು ವಿಷಯಕ್ಕೆ ಎಸ್ಪೆಷಲಿ ಸೈನ್ಸ್ ಅಂಡ್ ಮ್ಯಾಥ್ಸ್ಗೆ ಸುಮಾರು 250ರಿಂದ 300 ಬಂದ್ರೆ, ಇಂಗ್ಲೀಷಲ್ಲಿ 250 300 ಬಂದ್ರೆ, ಸೋಷಿಯಲ್ ಕೂಡ ಅಷ್ಟೇ ಇರ್ತದೆ ಅಂತಾನೆ ಹೇಳ್ಬಹುದು. ಸೊ ಹೀಗಾಗಿ ಎಸ್ಪೆಷಲಿ ಇವನ್ ಕನ್ನಡ ಟೀಚರ್ಸ್ ಕೂಡ ಅಲ್ಲಿ ಅವಕಾಶ ಕೊಡುವಂತಹ ಸಂದರ್ಭ ಇರ್ತದೆ. ಬಟ್ ಇದು ಎಕ್ಸಾಕ್ಟ್ ಆಗಿ ಇನ್ನೂ ಕೂಡ ಯಾವುದೇ ಶಿಕ್ಷಣ ಇಲಾಖೆ ಹೊರಡಿಸಿಲ್ಲ. ಇದಾಗಿತ್ತು. ಸೊ ಲಾಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ನೀವು HK ವಿಭಾಗಕ್ಕೆ ಅಪ್ಲಿಕೇಶನ್ ಹಾಕ್ತಿರೋ, ನಾನ್ HK ವಿಭಾಗಕ್ಕೆ ಅಪ್ಲಿಕೇಶನ್ ಹಾಕ್ತಿರೋ ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ತಯಾರಿ ಬಹಳ ಪರಿಶ್ರಮದಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಕೂಡಿರಬೇಕು. ಯಾಕಂದ್ರೆ ಬರುವಂತಹ ನೇಮಕಾತಿ ಇದೆಯಲ್ಲ ಅದು 100% ಆಗುವಂತಹ ವಿಚಾರದೊಳಗಿದೆ. ಹೀಗಾಗಿ ನವೆಂಬರ್ ಡಿಸೆಂಬರ್ ತಿಂಗಳೊಳಗೆ ಆಗಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ಅಲ್ಲಿ ಆಗ್ತದೆ. ಯಾಕಂದ್ರೆ ಆ ಟೈಮಲ್ಲಿ ಸೂಟಿ ಇರ್ತದೆ. ಆ ಟೈಮಲ್ಲಿ ಯೂಶ್ವಲಿ 2019 ಮತ್ತು 22 ನೋಟಿಫಿಕೇಶನ್ ಅದ ಒಂದು ಸಂದರ್ಭದಲ್ಲೂ ಕೂಡ ಆಗಿದೆ. ಸೊ ಹೀಗಾಗಿ ಇದು ನಿಮ್ಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. ಸೊ ನೀವು ಚೆನ್ನಾಗಿ ಈಗಿಂದ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ನೀವು ಮುಂಬರುವ ಒಂದು ನೇಮಕಾತಿ ಒಳಗೆ ನಿಮ್ಮ ಒಂದು ಹುದ್ದೆಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಏನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ your supporting. Have a good time.